ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಅನೇಕ ಸಂಚಿಕೆಗಳಾಗಿ ನಾವು ಕ್ರಮಬದ್ಧವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ನಾವು ಕಲಿತಿದ್ದೇವೆ. ಈ ಕಾಲಘಟ್ಟದಲ್ಲಿ ನಾವು ಯೇಸು ಕ್ರಿಸ್ತನ ಸೇವಾ ಪ್ರಯಾಣದ ಕುರಿತಾಗಿ ಅನೇಕ ವಿಷಯಗಳನ್ನು ನಾವು ಕಲಿಯಲಿಕ್ಕೆ ಸಾಧ್ಯವಾಯಿತು. ಈಗಾಗಲೇ ಕೊನೆಯ ವರ್ಷದ ಅಥವಾ 6 ತಿಂಗಳ ಸೇವೆಯ ಜೀವಿತದಲ್ಲಿ ನಾವು ಕಲಿತಾ ಇದ್ದೇವೆ. ಈಗಾಗಲೇ ಶ್ರಮೆಯ ವರ್ಷದ ಸೇವೆಯನ್ನು 2 ಸಂಚಿಕೆಗಳಾಗಿ ನಾವು ಕಲೀಲಿಕ್ಕೆ ಸಾಧ್ಯವಾಯಿತು. ಕಳೆದ ಸಂಚಿಕೆಯಲ್ಲಿ ಕುರುಬನ ವಿಷಯವಾಗಿ ಮತ್ತು ಒಳ್ಳೆಯ ಬಾಗಿಲ ಕುರಿತಾಗಿ ಸ್ವಾಮಿ ಬೋಧನೆ ಕೊಡುವಂಥದ್ದು, ಅದೇ ರೀತಿಯಲ್ಲಿ ಗುಡಾರದ ಹಬ್ಬದ ಸಮಯದಲ್ಲಿ ಯೆರೂಸಲೇಮಿಗೆ ಬಂದು ಅಲ್ಲಿ ಯೆಹೂದ್ಯರ ಪ್ರಾಂತ್ಯಕ್ಕೆ 70 ಮಂದಿ ಶಿಷ್ಯರನ್ನು ಕಳಿಸಿರುವಂಥ ವಿಷಯಗಳಲ್ಲಿ ನಾವು ಕಲೀಲಿಕ್ಕೆ ಸಾಧ್ಯವಾಯಿತು. ಮತ್ತು ಧರ್ಮೋಪದೇಶಕನ ಪ್ರಶ್ನೆ, ನೆರೆಹೊನು ಯಾರು ಎಂಬುದಾಗಿ ಪ್ರಶ್ನೆ ಕೇಳುವಾಗ ಒಳ್ಳೆಯ ಸಮಾರ್ಯನ ವಿಷಯವಾಗಿ ಸಾಮ್ಯ ಹೇಳಿ ಅದರ ಮೂಲಕವಾಗಿ ತಿಳಿಯಪಡಿಸಿದ ಕುರಿತಾಗಿ ನಾವು ಕಲೀಲಿಕ್ಕೆ ಸಾಧ್ಯವಾಯಿತು. ಇದು ನಮ್ಮ ಆತ್ಮಿಕ ಜೀವಿತಕ್ಕೂ ಒಂದು ಒಳ್ಳೆಯ ಪಾಠವಾಗಿ ನಾವು ಕಲೀಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಈ ಸಮಯದಲ್ಲಿ ಮುಂದುವರಿದ ಭಾಗವಾಗಿ ನಮಗೆ ಕಲಿಸಿಕೊಡುವುದಕ್ಕಾಗಿ ಬೆಂಗಳೂರಿನಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಸಜೀವ್ ವರ್ಗೀಸ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಸ್ವಾಗತಿಸೋಣ. ಪ್ರೈಸ್ ಲಾರ್ಡ್. ಪಾಸ್ಟ್ರೆ, ಶ್ರಮೆಯ ವರ್ಷದ ಸೇವೆಯಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ಒಳ್ಳೆಯ ಸಮಾರ್ಯನ ಸಾಮೆಯ ಕುರಿತಾಗಿ ನಾವು ನೋಡಿದೆವು. ಅದ ನಂತರವಾಗಿ ಆತನ ಸೇವೆಯನ್ನು ನಮಗೆ ತಿಳಿಯಪಡಿಸಬಹುದು. ನಾವು ಈಗ ಯೇಸು ಕ್ರಿಸ್ತನ ಶ್ರಮೆಯ ವರ್ಷದ ಸೇವೆಯನ್ನು ಕಲಿತಾ ಇದ್ದೇವೆ. ಶ್ರಮೆಯ ವರ್ಷದ ಸೇವೆ ಹೆಚ್ಚು ನಡೆದದ್ದು ಯೂದಾಯ ಪ್ರಾಂತ್ಯದಲ್ಲಿ, ಅಂದರೆ ಯೂದಾಯ ಪ್ರಾಂತ್ಯದ ಸೇವೆ ಅಂತ ನಾವು ಅದನ್ನು ಕರಿಬೋದು. ಅದನ್ನು 3 ಭಾಗವಾಗಿ ನಾವು ವಿಂಗಡಿಸಿ ಕಲಿತಾ ಇದ್ದೇವೆ. ಅದರಲ್ಲಿ ಪ್ರಾರಂಭದ ಯೂದಾಯದ ಸೇವೆಯನ್ನು ನಾವು ಈಗ ನೋಡ್ತಾ ಇದ್ದೇವೆ. ಅದರಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಈಗಾಗಲೇ ನೋಡಿದೆವು. ಪ್ರಾರಂಭದ ಯೂದಾಯ ಸೇವೆಯಲ್ಲಿ 13 ಸಂಗತಿಗಳು ನಾವು ಪಟ್ಟಿ ಮಾಡಿ ಕಲಿಬೋದು. ಅದರಲ್ಲಿ ಹೆಚ್ಚು ಕಡಿಮೆ 6 ಸಂಗತಿಗಳನ್ನು ನಾವು ನೋಡಿದೆವು. ಇವತ್ತು ನಾವು ಬೆತಾನ್ಯ ಗ್ರಾಮವನ್ನು ಯೇಸು ಸ್ವಾಮಿ ಸಂದರ್ಶಿಸುವುದು ಒಂದು ಮುಖ್ಯವಾದಂತಹ ಒಂದು ಘಟನೆಯಾಗಿ ನಾವು ಆ ಭಾಗದಿಂದ ಕಲಿಯುತ್ತೇವೆ. ಅಂದರೆ ಲೂಕನ ಸುವಾರ್ತೆ 10ನೇ ಅಧ್ಯಾಯದ 38ನೇ ವಾಕ್ಯದಿಂದ ಮಾರ್ತಾ, ಮರಿಯಳು ಮತ್ತು ಲಾಜರನೆಂಬ ಆ ಕುಟುಂಬದ ಪ್ರೀತಿಯನ್ನು ಸ್ವೀಕರಿಸಿ ಸ್ವಾಮಿ ಆ ಮನೆಯಲ್ಲಿ ತಂಗುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಗಲೀಲಾಯದ ಸೇವೆಯನ್ನು ನಾವು ಕಲಿತಾಗ ಯೇಸು ಸ್ವಾಮಿ ಕಫರ್ನೋಮಿನ ಮನೆಯಲ್ಲಿ ಇಳ್ಕೊಳ್ತಾ ಇದ್ದನು. ಯೂದಾಯದ ಸೇವೆಯನ್ನು ಕಲಿಯುವಾಗ ಯೇಸು ಕ್ರಿಸ್ತನು ಬೆತಾನ್ಯದ ಈ ಮನೆಯಲ್ಲಿ ಉಳ್ಕೊಳ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ 2 ಸಾರಿ ಮಾತ್ರವೇ ಅಲ್ಲಿ ಭೇಟಿ ಕೊಟ್ಟದಾಗಿ ಸುವಾರ್ತಿಕರು ತಿಳಿಸುವಂಥದ್ದು. ಆದರೆ ಆ 2 ಭಾಗಗಳನ್ನು ನಾವು ಕಲಿಯುವಾಗ ಯೇಸುವಿಗೆ ಅವರ ಮೇಲಿದ್ದ ಪ್ರೀತಿ ಮತ್ತು ಅವರಿಗೆ ಯೇಸುವಿನ ಮೇಲಿದ್ದ ಪ್ರೀತಿ ಅದು ಒಂದಕ್ಕಿಂತ ಅಧಿಕ ಸಾರಿ ಅವರು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ ಎಂಬುದು ನಮಗೆ ಆ ಭಾಗಗಳನ್ನು ಕಲಿಯುವಾಗ ಅರ್ಥ ಆಗ್ತದೆ. ಇದು ಯೆರೂಸಲೇಮ್ ಪಟ್ಟಣದಿಂದ ಹೆಚ್ಚು ಕಡಿಮೆ 2 ಮೈಲಿ ದೂರದಲ್ಲಿ ಎಣ್ಣೆ ಮರಗಳ ಗುಡ್ಡದ ಪೂರ್ವ ತಗ್ಗಿನಲ್ಲಿ ಇರತಕ್ಕಂತಹ ಒಂದು ಸಣ್ಣ ಗ್ರಾಮವಾಗಿದೆ ಬೆತಾನ್ಯ ಎಂಬಂತಹ ಗ್ರಾಮ. ಈ ಗ್ರಾಮದಲ್ಲಿ ಯೇಸು ಆಗಾಗ ಬರ್ತಿದ್ದದಾಗಿ ನಾವು ಕಾಣ್ತೇವೆ. ಇವರ ಆತಿಥ್ಯವನ್ನು ಸ್ವಾಮಿ ಸ್ವೀಕಾರ ಮಾಡ್ತಾ ಇದ್ದಾನೆ. ಅಂದರೆ ಯಹೂದ ಪ್ರಾಂತ್ಯಕ್ಕೆ ಸ್ವಾಮಿ ಸೇವೆಗಾಗಿ ಬಂದಾಗ ಯಹೂದ್ಯರಿಂದ ಮತ್ತು ಫರಿಸಾಯರಿಂದ ಬಹಳ ವಿರೋಧ ಯೇಸು ಸ್ವಾಮಿಗುಂಟಾಯಿತು. ಈ ವಿರೋಧದ ನಡುವೆಯೂ ಯೇಸುವನ್ನು ಸ್ವೀಕರಿಸುವಂತಹ ಕೆಲವು ವ್ಯಕ್ತಿಗಳನ್ನು ನಾವು ಕಾಣ್ತೇವೆ. ಇನ್ನು ಮುಂದಕ್ಕೆ ನಾವು ಬರುವಾಗ ಒಬ್ಬ ಸೀಮೋನನು ಎಂಬಂತಹ ಫರಿಸಾಯನ ಯೇಸು ಸ್ವಾಮಿಯನ್ನು ತನ್ನ ಮನೆಯಲ್ಲಿ ಸ್ವೀಕಾರ ಮಾಡಿ ಅವರಿಗೆ ಭೋಜನವನ್ನು ಸಿದ್ಧಪಡಿಸುವುದಾಗಿ ನಾವು ನೋಡ್ತೇವೆ. ಈಗ ಇಲ್ಲಿ ಬೆತಾನ್ಯ ಗ್ರಾಮದ ಮಾರ್ತಾ, ಮರಿಯ ಮತ್ತು ಲಾಜರ್ನ ಸ್ವಾಮಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ವಿರೋಧಗಳು ಹೆಚ್ಚಾಗುತ್ತಿದ್ದಾಗೆ ಒಂದು ಗುಂಪು ಜನರು ಯೇಸುವನ್ನು ಸ್ವೀಕಾರ ಮಾಡುವುದಕ್ಕೂ ತಯಾರಿದ್ದದ್ದಾಗಿ ನಾವು ನೋಡ್ತೇವೆ. ಆದ್ದರಿಂದ ಈ ಮನೆ ಯೇಸು ಸ್ವಾಮಿಗೆ ಒಂದು ತಂಗುದಾಣವಾಗಿತ್ತು, ಒಂದು ಆಶ್ರಯವಾಗಿತ್ತು. ಇಲ್ಲಿ ಲೂಕನು ಅದನ್ನು ಬಹಳ ವಿಸ್ತಾರವಾಗಿ ವಿವರಿಸಿದ್ದಾನೆ. ಈ ಮನೆಯಲ್ಲಿ 3 ವ್ಯಕ್ತಿತ್ವಗಳು, ಒಂದು ಸಹೋದರ ಲಾಜರ, ಆಮೇಲೆ ಅಕ್ಕಳಾದಂತಹ ಮಾರ್ತಳು, ತಂಗಿಯಾದಂತಹ ಮರಿಯಳು, ಹೀಗೆ 3 ಮಂದಿ. ಇದರಲ್ಲಿ ಮಾರ್ತಾ ಮತ್ತು ಮರಿಯಳ ಕುರಿತಾಗಿ ನಾವು ಕಲಿಯತಕ್ಕಂತಹ ಅನೇಕ ಪಾಠಗಳಿದೆ. ಮಾರ್ತಳು ಯೇಸು ಸ್ವಾಮಿ ಬಂದ ಸಮಯದಿಂದ ಗಡಿಬಿಡಿಯಲ್ಲೂ ಚಿಂತೆಯಲ್ಲೂ ಇದ್ದಾಳೆ. ಯಾಕಂದರೆ ನಮ್ಮ ಮನೆಗೆ ಒಬ್ಬರು ಅತಿಥಿಗಳು ಬರುವಾಗ ಅವರನ್ನ ಸತ್ಕಾರ ಮಾಡಬೇಕಾದ್ದು
ಆತಿಥ್ಯ ವಹಿಸಬೇಕಾದ್ದು ಕರೆದಂಥವರ ಮನೆಯ ಒಂದು ಜವಾಬ್ದಾರಿಕೆ ಆಗಿದೆ. ಆದರೆ ಮರಿಯಳು ಯೇಸು ಸ್ವಾಮಿಯ ಪಾದ ಬಳಿಯಲ್ಲಿ ಕೂತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಆಕೆ ಅಲ್ಲಾಡುತ್ತಾ ಇಲ್ಲ. ಮಾರ್ತಳೊಬ್ಬಳೇ ಅಡಿಗೆ ಕೆಲಸ ಮತ್ತು ಇತರ ಕೆಲಸ ಮಾಡಲಿಕ್ಕೆ ಒದ್ದಾಡ್ತಾ ಇದ್ದಾಳೆ. ಕೊನೆಗೆ ಸುಸ್ತಾಗಿ ಮಾರ್ತಳು ಸ್ವಾಮಿಗೆ ಸಹೋದರಿ ವಿಚಾರವಾಗಿ ಒಂದು ದೂರನ್ನೇ ಹೇಳ್ತಾ ಇದ್ದಾಳೆ. ನನ್ನನ್ನು ಒಬ್ಬಳನ್ನೇ ಆಕೆ ಬಿಟ್ಟಿದ್ದಾಳೆ, ನಿನಗೂ ಈ ವಿಚಾರದಲ್ಲಿ ಚಿಂತೆ ಇಲ್ವೋ ಎಂಬುದಾಗಿ. ಆದರೆ ಸ್ವಾಮಿ ಮಾರ್ತಳ ಪರವಾಗಿ ಅಲ್ಲ, ಮರಿಯಳ ಪರವಾಗಿ ನಿಲ್ತಾ ಇದ್ದಾನೆ. ಸ್ವಾಮಿ ಹೇಳ್ತಿದ್ದಾನೆ ಮಾರ್ತಳಿಗೆ, ಮಾರ್ತಳೆ ನೀನು ಅನೇಕ ವಿಚಾರಗಳಲ್ಲಿ ಗಡಿಬಿಡಿಯಲ್ಲಿ ಚಿಂತೆಯಲ್ಲಿ ಇದ್ದು, ಆದರೆ ಒಂದು ಸಾಕು, ಏನು ಮರಿಯಳು ಒಳ್ಳೆಯ ಅಂಶವನ್ನು ಅವಳು ಆರಿಸಿಕೊಂಡಿದ್ದಾಳೆ. ಆದರೆ ಮರಿಯಳಿಗೆ ಫೇವರ್ ಆಗಿ ಸ್ವಾಮಿ ಮಾತನಾಡ್ತಾ ಇದ್ದಾನೆ. ಇದು ನಮಗೆ ಎರಡು ರೀತಿಯ ಸೇವೆಯನ್ನು ಸೂಚಿಸುವಂಥದ್ದಾಗಿದೆ. ಒಂದು ಮಾರ್ತಳ ಸೇವೆ, ಇನ್ನೊಂದು ಮರಿಯಳ ಸೇವೆ. ಈಗ ಮಾರ್ತಳ ಸೇವೆ ಹೊರಗಿನಿಂದ ನೋಡುವವರಿಗೆ ಒಳ್ಳೆಯದನಿಸ್ತದೆ. ಯಾಕಂದರೆ ಬಂದವರನ್ನು ಸ್ವೀಕಾರ ಮಾಡುವುದು, ಅವರಿಗೆ ಆತಿಥ್ಯವನ್ನು ಕೊಡುವಂಥದ್ದು, ಅವರಿಗೋಸ್ಕರ ಅಡಿಗೆ ಸಿದ್ಧ ಮಾಡುವುದು ಮುಂತಾದ ಕೆಲಸಗಳಲ್ಲಿ ಮಾರ್ತಳು ತಲ್ಲೀನಲಾಗಿದ್ದಾಳೆ. ಅದು ಅವಶ್ಯಕ. ಬಂದವರಿಗೆ ಆಹಾರ ಕೊಡಬೇಕು, ಅದೆಲ್ಲ ಬಹಳ ಪ್ರಾಮುಖ್ಯ ನಮ್ಮ ಬುದ್ಧಿಪರವಾಗಿ ನಾವು ಕಲಿಯುವುದಾದರೆ. ಆ್ಯಕ್ಚುಲಿ ಅವಳನ್ನೇ ನಾವು ಗೌರವಿಸಬೇಕಾದ, ಅವಳ ಪರವಾಗಿ ನಾವು ನಿಲ್ಲಬೇಕು. ಆದರೆ ಸ್ವಾಮಿ ಅವರ ಪರವಾಗಿ ನಿಲ್ತಾ ಇಲ್ಲ. ಕಾರಣ ಏನಂತಂದರೆ, ಇಲ್ಲಿ ನಾವು ಕಲಿತಕ್ಕ ಆತ್ಮಿಕ ಪಾಠ, ದೇವರಿಗೆ ನಮ್ಮ ಕೃತ್ಯಗಳಿಗಿಂತ ದೇವರಿಗೆ ನಮ್ಮ ಪ್ರೀತಿ ಬೇಕು. ಈಗ ಎಫೆಸ ಸಭೆಯ ಕುರಿತಾಗಿ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯದಲ್ಲಿ ನಿನ್ನ ಕೃತ್ಯ, ನಿನ್ನ ತಾಳ್ಮೆ, ನಿನ್ನ ಶ್ರಮೆ, ನಿನ್ನ ಉಪದೇಶದ ಭದ್ರತೆ ಇದೆಲ್ಲ ನನಗೆ ಗೊತ್ತು. ಆದರೆ ನಿನ್ನ ಕುರಿತು ಒಂದು ಸಣ್ಣ ತಪ್ಪು ನನಗೆ ಹೇಳಲಿಕ್ಕಿದೆ, ನಿನ್ನ ಮೊದಲ ಪ್ರೀತಿ ಇಲ್ಲ ಎಂಬ ತಪ್ಪು. ಅಂದರೆ ದೇವರಿಗೆ ನಾವು ಏನು ಮಾಡುತ್ತೇವೆ, ಎಷ್ಟು ಮಾಡುತ್ತೇವೆ ಎಂಬುದಲ್ಲ, ಹೇಗೆ ಮಾಡುತ್ತೇವೆ ಎಂಬುದು ಮುಖ್ಯ. ನಾವು ಪ್ರೀತಿಯಿಂದ ಮಾಡುವುದು ಮಾತ್ರ ದೇವರಿಗೆ ಸಾಕು. ಒಂದು. ಎರಡನೇದಾಗಿ, ನಾವು ದೇವರಿಗೆ ಮಾಡುವುದಕ್ಕಿಂತ ಮುಂಚೆ ದೇವರಿಂದ ಕೇಳಿಸಿಕೊಂಡು ಮಾಡಬೇಕು. ನಾವು ಏನೋ ದೇವರಿಗಾಗಿ ಮಾಡುವುದರಲ್ಲಿ ದೇವರಿಗೆ ಇಷ್ಟವಿಲ್ಲ. ದೇವರು ಹೇಳಿದ್ದನ್ನು ನಾವು ಮಾಡಬೇಕು. ಆ್ಯಕ್ಚುಲಿ ಮಾರ್ತಾ ಮಿನಿಸ್ಟ್ರಿ ಮತ್ತು ಮರಿಯ ಮಿನಿಸ್ಟ್ರಿ ಡಿಫ್ರೆಂಟ್ ಇದೆ. ಮಾರ್ತಾ ತುಂಬ ಕೆಲಸ ಮಾಡ್ತಾ ಇದ್ದಾಳೆ, ಗಡಿಬಿಡಿ ಚಿಂತೆಯಲ್ಲಿದ್ದಾಳೆ. ಆದರೆ ದೇವರು ಹೇಳಿದ್ದನ್ನು ಕೇಳಿ ಮರಿಯ ಮಾಡ್ತಾ ಇದ್ದಾಳೆ. ಅದು ಇದಕ್ಕೆ ವ್ಯತ್ಯಾಸ. ಅದರಿಂದ ನಾವು ಎಷ್ಟು ಮಾಡುತ್ತೇವೆ, ನಮ್ಮ ಕ್ವಾಂಟಿಟಿ ಅಲ್ಲ ದೇವರಿಗೆ, ನಮ್ಮ ಕ್ವಾಲಿಟಿ ದೇವರಿಗೆ ಬೇಕು. ನಾವು ಎಷ್ಟು ಮಾಡ್ತೇವೆ ಅಂತ ಏನು ದೇವರು ಕೇಳ್ತಾ ಇಲ್ಲ. ಪರಲೋಕಕ್ಕೆ ಹೋಗಿ ನೀನು ಎಷ್ಟು ಮಾಡಿದೆಯಾ ಅಂತ ಕೇಳಲ್ಲ, ನೀನು ಹೇಗೆ ಮಾಡಿದೆಯಾ ಅಂತ ದೇವರು ಕೇಳ್ತಾನೆ. ಹೌ ಮಚ್ ಅಲ್ಲ, ಹೌ, ಹೇಗೆ ನಾವು ಮಾಡಬೇಕು. ಅದು ಮರಿಯಳಿಂದ ನಾವು ಕಲಿತಕ್ಕ ಪಾಠ. ಮರಿಯಳು ಪಾದಪೀಠದಲ್ಲಿ ಕೂತು ಸ್ವಾಮಿಯಿಂದ ಕೇಳಿಸಿಕೊಂಡು ಆಮೇಲೆ ಮಾಡ್ತಾ ಇದ್ದಾಳೆ. ಮಾರ್ತಳು ತನ್ನ ಇಚ್ಛೆಯ ಪ್ರಕಾರ ಅವಳು ಮಾಡ್ತಾ ಇದ್ದಾಳೆ. ಇದು ಅವರಿಗಿರ್ತಕ್ಕಂಥ ವ್ಯತ್ಯಾಸ. ಇದು ನಾವು ಸಹ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಎರಡು ತತ್ವಗಳು. ನಾವು ಎಷ್ಟು ಮಾಡುತ್ತೇವೆ ಎಂಬುದಲ್ಲ, ಹೇಗೆ ಮಾಡುತ್ತೇವೆ. ನಾವು ನಮ್ಮ ಸ್ವಂತ ಇಚ್ಛೆ ಪ್ರಕಾರ ಮಾಡ್ತೇವೆ ಅಥವಾ ದೇವರಿಂದ ಕೇಳಿಸಿಕೊಂಡು ನಾವು ಮಾಡ್ತೇವೆ. ದೇವರು ಹೇಳುವುದನ್ನು ಮಾಡುವಾಗಲೇ ದೇವರಿಂದ ನಮಗೆ ಪ್ರತಿಫಲ ಸಿಗುವಂಥದ್ದು. ಅಲ್ಲದೆ ನಾವು ತುಂಬ ಮಾಡಿ ದೇವರಿಗೆ ಅದರಿಂದ ಏನೂ ಪ್ರಯೋಜನವಿಲ್ಲ. ಇದು ನಾವಿಲ್ಲಿ ಕಲಿತಕ್ಕಂತಹ ಒಂದು ಆತ್ಮಿಕ ಪಾಠ. ಈ ಮನೆಯಲ್ಲಿ ಸ್ವಾಮಿ ಆಗಾಗ ಬಂದದ್ದಾಗಿ ನಾವು ನೋಡುತ್ತೇವೆ. ಮತ್ತು ನಾವು ಮುಂದಿನ ಭಾಗಕ್ಕೆ ಬರುವಾಗ ಇದೇ ಮನೆಯಲ್ಲಿ ಒಂದು ದುಃಖಕರ ಘಟನೆ ನಡೀತಾ ಇದೆ. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ ಪೂರ್ತಿ ಲಾಜರನನ್ನು ಎಬ್ಬಿಸುವುದಕ್ಕಾಗಿ ದೇವರು ಉಪಯೋಗಿಸ್ತಾ ಇದ್ದಾನೆ. ಕರ್ತನು ಭಾಳಷ್ಟು ಪ್ರೀತಿಸಿದಂತಹ ಮನೆ. ಆ ಮನೆಯಲ್ಲೊಂದು ಅನಾಹುತ ಸಂಭವಿಸಿತು. ಲಾಜರನು ಸತ್ತನು, 4 ದಿವಸ ಆಯಿತು. ಸ್ವಾಮಿ ಕೊನೆಗೆ ಬಂದು ಆತನನ್ನು ಎಬ್ಬಿಸುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಆ ಎರಡನೇ ಘಟನೆಯಿಂದ ಸ್ವಾಮಿಯ ಕುರಿತಾಗಿರುವ ಅವರ ಅರಿವಿಗೆ ಭಾಳ ವ್ಯತ್ಯಾಸ ಬಂದದ್ದಾಗಿ ನಾವು ನೋಡುತ್ತೇವೆ. ದೇವರು ಪ್ರೀತಿಸುವವರನ್ನು ಸ್ವಲ್ಪ ಏನು ಮಾಡ್ತಾನೆ, ಪ್ರೀತಿಸುವವರಿಗೆ ಸ್ವಲ್ಪ ಆಶೀರ್ವಾದ ತಡವಾಗ್ತದೆ, ಆದರೆ ಆ ಆಶೀರ್ವಾದ ಬಹಳ ವಿಶೇಷವಾದದ್ದಾಗಿರುತ್ತದೆ ಎಂಬುದು ಇವರ ಜೀವಿತದಿಂದ ನಾವು ಕಲಿಯತಕ್ಕಂಥ ಪಾಠ. ಇನ್ನು ನಾವು ಮುಂದಕ್ಕೆ ಹೋಗುವಾಗ ಲೂಕನ ಸುವಾರ್ತೆ 11ನೇ ಅಧ್ಯಾಯಕ್ಕೆ ಬರುವಾಗ ಪ್ರಾರ್ಥನೆಯ ಕುರಿತು ಸ್ವಾಮಿ ಕೆಲವೊಂದು ಮಾತುಗಳನ್ನು ಈ ಯೂದಾಯದ ಸೇವೆಯ ಈ ಸಂದರ್ಭದಲ್ಲಿ ಆಡುತ್ತಿರುವುದಾಗಿ ನಾವು ನೋಡುತ್ತೇವೆ. ಮತ್ತಾಯನು ಅವನು ಬರೆಯುವಾಗ ಪ್ರಾರಂಭದಲ್ಲಿ ಪ್ರಾರ್ಥನೆ ಮತ್ತಾಯನು ಬರೆಯುವಾಗ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ ಮತ್ತು 6ನೇ ಅಧ್ಯಾಯದಲ್ಲಿ ಸರ್ಮನ್ ಆನ್ ದ ಮೌಂಟ್, ಯೇಸು ಕ್ರಿಸ್ತನು ಬೆಟ್ಟದ ಮೇಲಿನ ಸಂದೇಶದ ಸಂದರ್ಭದಲ್ಲಿ ಈ ಪ್ರಾರ್ಥನೆಯ ಕುರಿತಾಗಿ ಹೇಗೆ ಪ್ರಾರ್ಥಿಸಬಾರದೆಂಬುದಾಗಿ ಹೇಳಿ, ಆಮೇಲೆ ನೀವು ಹೀಗೆ ಪ್ರಾರ್ಥಿಸಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನು ಮತ್ತಾಯನು ಅಲ್ಲಿ ಸೇರಿಸ್ತಾ ಇದ್ದಾನೆ ತನ್ನ ಬರವಣಿಗೆಯಲ್ಲಿ. ಆದರೆ ಲೂಕನು ಎಲ್ಲವನ್ನ ಕ್ರಮವಾಗಿ ಬರೆದಿದ್ದಾನೆ. ಆ್ಯಕ್ಚುಲಿ ಬೆತಾನ್ಯ ಗ್ರಾಮದ ಪಕ್ಕನೇ ಎಣ್ಣೆ ಮರಗಳ ಗುಡ್ಡ.
ಸ್ವಾಮಿ ಎಣ್ಣೆ ಮರಗಳ ಗುಡ್ಡದಲ್ಲಿ ಆಗಾಗ ಹೋಗ್ತಾ ಇದ್ದನು. ಎಣ್ಣೆ ಮರಗಳ ಗುಡ್ಡದಲ್ಲಿ ಕೂತು ಯೇಸು ಸ್ವಾಮಿ ಈ ಪ್ರಾರ್ಥನೆಯನ್ನು ಶಿಷ್ಯರಿಗೆ ಕಲಿಸಿದ್ದಾಗಿ ಚರಿತ್ರೆಗಾರರು ಹೇಳ್ತಾ ಇದ್ದಾರೆ. ಅದಕ್ಕೆ ಎಣ್ಣೆ ಮರಗಳ ಗುಡ್ಡದಲ್ಲಿ ಯೇಸುವಿನ ಪ್ರಾರ್ಥನೆಯ ಒಂದು ಶಿಲಾಸ್ಥಾಪನೆಯೂ ಸಹ ಆಗಿದೆ ಎಂಬುದಾಗಿ ಚರಿತ್ರೆಗಾರರು ಹೇಳ್ತಾ ಇದ್ದಾರೆ. ಆದ್ದರಿಂದ ಮತ್ತಾಯನು ಅದನ್ನು ಅಲ್ಲಿ ಸೇರಿಸಿದ್ದರೆ ಅದು ಸೇರಿಸುವುದಕ್ಕೇನು ತಪ್ಪಿಲ್ಲ, ಆದರೆ ಕ್ರಮಾನುಸಾರವಾಗಿ ಆ ಸಂದರ್ಭ ಅದಲ್ಲ, ಸಂದರ್ಭ ವಾಸ್ತವಿಕವಾಗಿ ಇದು. ಇನ್ನು ಈ ಸರ್ಮನ್ ಆನ್ ದ ಮೌಂಟಿನ ಬಗ್ಗೆ ನಾನು ಕಲಿಸಲಿಕ್ಕಿದ್ದೇನೆ, ಆದರೆ ಅದು ಯೇಸು ಸ್ವಾಮಿ ಒಮ್ಮೆಲೇ ಹೇಳಿದ್ದು ಎಂಬುದಾಗಿ ನಮಗೆ ಹೇಳೋಕ್ಕಾಗಲ್ಲ. ಒಂದೇ ಸ್ಟ್ರಕ್ಚರ್ನಲ್ಲಿ ಹೇಳಿದಂತೆ ಹೇಳೋಕ್ಕಾಗಲ್ಲ. ಯೇಸು ಸ್ವಾಮಿ ಆ್ಯಕ್ಚುಲಿ ಲೂಕನ ಸುವಾರ್ತೆ ಕಲಿಯುವಾಗ ಒಂದೇ ಸ್ಟ್ರಕ್ಚರಲ್ಲಿ ಅಲ್ಲ ಯೇಸು ಸ್ವಾಮಿ ಹೇಳ್ತಾ ಇರೋದು, ಆಗಾಗ ಸ್ವಾಮಿ ಹೇಳ್ತಾ ಇದ್ದಾನೆ. ಅದನ್ನೆಲ್ಲ ಸೇರಿಸಿ ಆಗಿರ್ಬೋದು ಮತ್ತಾಯನು ರೆಕಾರ್ಡ್ ಮಾಡಿರುವಂಥದ್ದು. ನಾವು ನೆನೆಸ್ತೇವೆ ಬೆಟ್ಟದ ಮೇಲೆ ಕೂತು ಒಂದು ದಿವಸ ಪೂರ್ತಿ ಮಾತನಾಡಿದ್ದು ಅಂತ, ಹಂಗೆ ಆಗಬೇಕೆಂಬುದಾಗಿಲ್ಲ. ಅದು ಪದೇ ಪದೇ ಮಾತನಾಡಿದ್ದನ್ನು ಮತ್ತಾಯನು ಒಟ್ಟು ಸೇರಿಸಿರ್ಬೋದು. ಅದು ಲೂಕ ಅದನ್ನು ಮಧ್ಯದಲ್ಲಿ ಬರೀತಾ ಇದ್ದಾನೆ. ಆದ್ದರಿಂದ ಇದು ಒಂದೇ ಸಾರಿ ಮಾತನಾಡಿದ್ದಾಗಿರಬೇಕಂತ ಇಲ್ಲ ಅಂತ ನಾವು ಅನಿಸ್ಬೋದು. ಈಗ ನಾವು ಪ್ರಾರ್ಥನೆ ವಿಚಾರವಾಗಿ ಕಲಿಯುವುದಾದರೆ, ಯೇಸು ಸ್ವಾಮಿ ಪ್ರಾರ್ಥನೆಗೆ ಲೂಕನು ಬಹಳ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಲೂಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿಯ ಪವಿತ್ರಾತ್ಮನ ಆಶ್ರಯ, ಪ್ರಾರ್ಥನೆಯ ಆಶ್ರಯ, ಇದೆಲ್ಲ ಲೂಕನು ಬಹಳ ಎತ್ತಿ ಬರೆದಿರುವುದಾಗಿ ನಾವು ನೋಡ್ತೀವಿ. ಯೇಸುವಿನ ಹೆಚ್ಚು ಪ್ರಾರ್ಥನೆ ಕಾಣುವಂಥದ್ದು ಲೂಕನ ಸುವಾರ್ತೆಯಲ್ಲಿ. ದೇವರು ಮತ್ತು ಮನುಷ್ಯನ ಸಂಬಂಧದ ಬಹಳ ಅನಿವಾರ್ಯವಾದಂಥ ಒಂದು ಘಟಕವಾಗಿದೆ ಪ್ರಾರ್ಥನೆ. ನಾವು ದೇವರನ್ನು ಸಂಪರ್ಕಿಸುವುದು ಪ್ರಾರ್ಥನೆ ಮೂಲಕ. ನೋಡಿ, ಯೇಸುವಿನ ಪ್ರಾರ್ಥನೆ ಲೂಕನು ಬಹಳ ಎತ್ತಿ ಬರೆದಿದ್ದಾನೆ. ಯೇಸುವಿನ ಪ್ರಾರ್ಥನೆಗೆ ಪ್ರಾಧಾನ್ಯತೆ ಕೊಡಲಿಕ್ಕೆ ಕಾರಣ, ಯೇಸು ಕ್ರಿಸ್ತನು ಮನುಷ್ಯ ಕುಮಾರನಾಗಿದ್ದಾನೆ. ಲೂಕನ ಸುವಾರ್ತೆಯಲ್ಲಿ ಲೂಕನು ಯೇಸು ಕ್ರಿಸ್ತನನ್ನು ಮನುಷ್ಯ ಕುಮಾರನಾಗಿ ಹೆಚ್ಚು ವಿವರಿಸಣೆ ಮಾಡ್ತಾ ಇದ್ದಾನೆ. 19ರಲ್ಲಿ ನಾವು ಓದ್ತೇವೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂಬುದಾಗಿ. ಈಗ ಮನುಷ್ಯ ಕುಮಾರನು ಎಂಬ ರೀತಿಯಲ್ಲಿ ಯೇಸುವಿಗೆ ದೇವರ ಸಹಾಯ ಬಹಳ ಅವಶ್ಯಕವಾಗಿತ್ತು. ಆದ್ದರಿಂದ ಯಾವಾಗಲೂ ಒಬ್ಬ ಮನುಷ್ಯನೆಂಬ ರೀತಿಯಲ್ಲಿ ಯೇಸು ದೇವರನ್ನು ಆಶ್ರಯಿಸುವುದು. ಆ್ಯಕ್ಚುಲಿ ಪ್ರಾರ್ಥನೆ ಅಂತಂದರೆ ದೇವಾಶ್ರಯವಾಗಿದೆ. ದೇವರನ್ನು ಆಶ್ರಯಿಸುವುದನ್ನು ನಾವು ಕ್ರಿಯೆಗಳಲ್ಲಿ ತೋರಿಸುವುದೇ ಪ್ರಾರ್ಥನೆ. ಈಗ ಆಶ್ರಯ ಇಲ್ಲದವನಿಗೆ, ಎಲ್ಲ ಇರುವವನಿಗೆ ಪ್ರಾರ್ಥನೆ ಅವಶ್ಯಕತೆ ಇಲ್ಲ, ಅವನು ಯಾರನ್ನೂ ಆಶ್ರಯಿಸಬೇಕಾಗಿಲ್ಲ ಅಲ್ವಾ? ಆದ್ದರಿಂದ ಆತ್ಮದಲ್ಲಿ ಬಡವರಾದವನಿಗೆ ಮಾತ್ರವೇ ಹೆಚ್ಚು ಪ್ರಾರ್ಥಿಸಲಿಕ್ಕೆ ಸಾಧ್ಯ. ಯಾಕಂದರೆ ಅವನಿಗೆ ದೇವರನ್ನ ಆಶ್ರಯಿಸಿಯೇ ಜೀವಿಸಬೇಕು. ಅದು ಪ್ರಾರ್ಥನೆಯ ಮೂಲಕ ಮಾತ್ರ ನಡೆಯುತ್ತದೆ. ಈಗ ಯೇಸು ಮನುಷ್ಯಕುಮಾರನಾಗಿರುವುದರಿಂದ ಪ್ರಾರ್ಥನೆಯಲ್ಲಿರುವ ತನ್ನ ಆಶ್ರಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಮತ್ತು ಯೇಸುವಿನ ಪ್ರಾರ್ಥನೆ ನಮಗೆ ಮಾದರಿಯಾಗಿ, ಯೇಸುವಿನ ಅನೇಕ ಪ್ರಾರ್ಥನೆಗಳು ನಮಗೆ ಮಾದರಿಯಾಗಿ ಕಾಣಲಿಕ್ಕೆ ಸಾಧ್ಯ. ಈ ರೀತಿಯಲ್ಲಿ ನೋಡಿರಿ, ಯೇಸು ಕ್ರಿಸ್ತನ ಪ್ರಾರ್ಥನೆಯನ್ನು ಲೂಕನು ಪಟ್ಟಿ ಮಾಡುವಾಗ ಯೇಸು ಕ್ರಿಸ್ತನು ಯೋರ್ದಾನ್ ಹೊಳೆಯಲ್ಲಿ ಸ್ನಾನ ಮಾಡಿ ಆತನು ಪ್ರಾರ್ಥಿಸುತ್ತಿರುವಾಗ ಪವಿತ್ರಾತ್ಮನು ಬಂತು ಎಂಬುದಾಗಿ. ಬೇರೆ ಯಾರೂ ಅದು ಬರೀತಾ ಇಲ್ಲ. ಆ್ಯಕ್ಚುಲಿ ಪವಿತ್ರಾತ್ಮನಿಗೋಸ್ಕರ ಸ್ವಾಮಿ ಪ್ರಾರ್ಥನೆ ಮಾಡಿದನು ಅಂತ ಲೂಕ ಹೇಳ್ತಾ ಇದ್ದಾನೆ. ಮತ್ತು ನಾವು ತನ್ನ ಶಿಷ್ಯರನ್ನು ಆರಿಸುವುದಕ್ಕಿಂತ ಮುಂಚೆ 6ನೇ ಅಧ್ಯಾಯಕ್ಕೆ ಬರುವ 12ನೇ ವಚನದಲ್ಲಿ ಒಂದು ರಾತ್ರಿ ಪೂರ್ತಿ ಆತನು ಪ್ರಾರ್ಥಿಸಿ ಶಿಷ್ಯರನ್ನು ಆರಿಸಿಕೊಂಡ್ರು ಎಂಬುದಾಗಿ ನೋಡುತ್ತೇವೆ. 22ನೇ ಅಧ್ಯಾಯದ 4ನೇ ವಾಕ್ಯಕ್ಕೆ ಬರುವಾಗ ಗತ್ಸಮನೆ ತೋಟದಲ್ಲಿ ಯೇಸು ಸ್ವಾಮಿ ಬಹಳ ಬೋರ್ಲು ಬಿದ್ದು ತಂದೆಯಾದ ದೇವರಲ್ಲಿ ಪ್ರಾರ್ಥಿಸುತ್ತಿರುವುದಾಗಿ ನಾವು ನೋಡ್ತೇವೆ. ಆಮೇಲೆ ಯೇಸು ಕ್ರಿಸ್ತನು ಶಿಷ್ಯರಿಗೆ ಪ್ರಾರ್ಥನೆಯನ್ನು ಕಲಿಸುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಶತ್ರುಗಳಿಗಾಗಿಯೂ ಸಹ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಶಿಷ್ಯರಿಗೆ ಎಚ್ಚರಿಸುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಕ್ರೂಜೆಯಲ್ಲಿ ಬಿದ್ದಿರುವಾಗಲೂ ಆತನು ಪ್ರಾರ್ಥಿಸುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಈ ರೀತಿ ಯೇಸು ಕ್ರಿಸ್ತನ ಜನನದಿಂದ ಹಿಡಿದು ಮರಣದ ತನಕ ಪ್ರಾರ್ಥನೆಗೆ ಬಹಳ ಪ್ರಾಧಾನ್ಯತೆ ಇದ್ದದ್ದಾಗಿ ನಾವು ಲೂಕನ ಸುವಾರ್ತೆಯಿಂದ ಕಲಿಯುತ್ತೇವೆ. ಇಲ್ಲಿ ಲೂಕನು ಯೇಸು ಕ್ರಿಸ್ತನ ಯೂದಾಯದ ಸೇವೆಯ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಕಲಿಸ್ತಾ ಇದ್ದಾನೆ. ಆದರೆ ನೀವು ಹೇಳಿದ ಹಾಗೆ ಮತ್ತಾಯನು ಮುಂಚೆನೇ ಸರ್ಮನ್ ಆನ್ ದ ಮೌಂಟ್ನಲ್ಲಿ ಅದನ್ನು ವಿವರಿಸುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಅಷ್ಟೇ. ಇನ್ನೊಂದು ವಿಷಯ ಇಲ್ಲಿ ಶಿಷ್ಯರು ಹೇಳುವಂಥದ್ದು, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಕಲಿಸು ಪ್ರಾರ್ಥನೆಯನ್ನು. ಆದರೆ ಯೋಹಾನನು ಆಲ್ರೆಡಿ ಮರಣ ಹೊಂದಿ ಆಗಿದೆಲ್ಲ. ಈ ಸಂದರ್ಭದಲ್ಲಿ ಯೋಹಾನ ಆಲ್ರೆಡಿ ಮರಣ ಹೊಂದಿ ಆಯಿತು. ಯಾಕಂದರೆ ಯೇಸು ಕ್ರಿಸ್ತನ ಗಲೀಲಾಯದ ಸೇವೆಯ ಒಂದು ಆಲ್ಮೋಸ್ಟ್ ಲಾಸ್ಟ್ ಸಮಯದಲ್ಲೇ ಯೋಹಾನ ಶಿರಚ್ಛೇದನ ಆಗುವಂಥದ್ದು. ಅಂದರೆ ಯೋಹಾನ ಶಿಷ್ಯರು ಪ್ರಾರ್ಥನೆ ಮಾಡುವುದನ್ನು ಯೇಸುವಿನ ಶಿಷ್ಯರು ಕಂಡಿರಬಹುದು. ಇನ್ನೊಂದು ವಿಶೇಷತೆ ಅಂದರೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುತ್ತಿರುವುದನ್ನು ಕಂಡು ಶಿಷ್ಯರು ಏನು ಮಾಡ್ತಾ ಇದ್ದಾರೆ, ನಮಗೆ ಪ್ರಾರ್ಥನೆ ಕಲಿಸುವಂತ. ಆ್ಯಕ್ಚುಲಿ ಈ ಶಿಷ್ಯರೆಲ್ಲರೂ
ಯಹೂದ್ಯರು ಅವರಿಗೆಲ್ಲ ಪ್ರಾರ್ಥನೆ ಗೊತ್ತು. ನಾವು ನೆನೆಸ್ತೇವೆ ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರಲ್ಲ ಅಂತ. ಅವರಿಗೆಲ್ಲ ಪ್ರಾರ್ಥನೆ ಗೊತ್ತು. ಆದರೆ ಯೇಸುವಿನ ಪ್ರಾರ್ಥನೆಗೂ ಅವರ ಪ್ರಾರ್ಥನೆಗೂ ವ್ಯತ್ಯಾಸವಿತ್ತು. ನೋಡಿ, ಅವರೆಲ್ಲರೂ ಪ್ರಾರ್ಥನೆ ಮಾಡುತ್ತಾ ಇದ್ದದ್ದು ಅಬ್ರಹಾಂ, ಇಸಹಾಕ್, ಯಾಕೋಬರ ದೇವರೇ ಎಂಬುದಾಗಿ ದೇವರನ್ನ ಸಂಬೋಧನೆ ಮಾಡ್ತಾ ಇದ್ರು. ಆದರೆ ಯೇಸುವಿನ ಪ್ರಾರ್ಥನೆಯ ಪ್ರತ್ಯೇಕತೆ, ಯೇಸು ತಂದೆಯೇ ಎಂಬುದಾಗಿ ಕರೆಯುತ್ತಾ ಇದ್ರು. ಇದು ಯೇಸುವಿನ ಪ್ರಾರ್ಥನೆಯ ಒಂದು ಪ್ರತ್ಯೇಕ. ನೋಡಿ, ಯೇಸು ಪ್ರಾರ್ಥನೆ ಕಲಿಸುವಾಗಲೂ ಪರಲೋಕದಲ್ಲಿರುವ ನಮ್ಮ ತಂದೆ. ಆ್ಯಕ್ಚುಲಿ ಯಹೂದರು ಹಾಗೆ ಪ್ರಾರ್ಥನೆ ಮಾಡ್ತಿರಲಿಲ್ಲ. ಯಹೂದರು ಅಬ್ರಹಾಂ, ಇಸಾಕ್, ಯಾಕೋಬರ ದೇವರೇ ಎಂಬುದಾಗಿ ಅವರು ಕರೆದು ಪ್ರಾರ್ಥನೆ ಮಾಡ್ತಾ ಇದ್ರು. ಅದು ಸುತ್ತಿ ಬಳಸಿ. ಆದರೆ ಯೇಸು ಡೈರೆಕ್ಟಾಗಿ ತಂದೆಯೊಟ್ಟಿಗಿರುವ ಆ ವೇಯನ್ನು ನಮಗೆ ಕಾಣಿಸಿಕೊಡ್ತಾ ಇದ್ದಾನೆ. ಆದ್ದರಿಂದ ಶಿಷ್ಯರು ಅನೇಕ ಸಾರಿ ಯೇಸುವಿನ ಪ್ರಾರ್ಥನೆ ಗಮನಿಸಿದ್ದಾರೆ. ನಾವು ಮಾಡುವುದಕ್ಕಿಂತ ವ್ಯತ್ಯಾಸ ಈತನ ಪ್ರಾರ್ಥನೆಯಲ್ಲಿದೆ ಎಂಬುದನ್ನು ಅರಿತು ಶಿಷ್ಯರು ಸ್ವಾಮಿಗೆ ಹೇಳ್ತಾ ಇದ್ದಾರೆ, ಸ್ವಾಮಿ ನೀನು ಪ್ರಾರ್ಥನೆ ಮಾಡುವಾಗೆ ನಮಗೆ ಪ್ರಾರ್ಥನೆಯನ್ನು ಕಲಿಸಿಕೊಡು ಎಂಬುದಾಗಿ. ಆದ್ದರಿಂದ ನಮ್ಮ ಪ್ರಾರ್ಥನೆಯೂ ಹಳೆ ಒಡಂಬಡಿಕೆಯ ಪ್ರಾರ್ಥನೆಗೆ ವ್ಯತ್ಯಾಸವಿದೆ. ಅದಕ್ಕೆ ರೋಮ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ಅಪ್ಪ ತಂದೆ ಎಂಬುದಾಗಿ ಕೂಗುವಂತಹ ಆ ಮಗನ ಆತ್ಮವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅಂದರೆ ನಾವು ಹೊಸದಾಗಿ ಹುಟ್ಟಿ ದೇವರ ಮಕ್ಕಳಾಗಿ ಮಾರ್ಪಟ್ಟಾಗ ನಮ್ಮೊಳಗೆ ಇರುವಂತಹ ಆತ್ಮ ಮಗನ ಆತ್ಮ. ಇನ್ನು ನಾವು ಅಬ್ರಹಾಂ, ಇಸಹಾಕೋ ಅಥವಾ ಬೇರೆ ಸಂತರ ಮೂಲಕವೋ ಅಥವಾ ಬೇರೆ ಯಾರ ಮೂಲಕವೂ ಯೇಸುವಿನ ಬಳಿಗೆ ದೇವರ ಬಳಿಗೆ ಹೋಗಬೇಕಾಗಿಲ್ಲ. ನಾವು ನೇರವಾಗಿ ತಂದೆಯೇ ಎಂಬುದಾಗಿ ಕೂಗುವಂತಹ ಆ ಒಂದು ಮಾರ್ಗ ಯೇಸು ಸ್ವಾಮಿ ಶಿಲುಬೆಯ ಮೂಲಕ ನಮಗೆ ತೆರೆದುಕೊಟ್ಟಿದ್ದಾನೆ. ಅದು ಬಹಳ ವಿಶೇಷತೆ ಉಳ್ಳಂಥದ್ದಾಗಿ ನಾವು ಕಾಣುತ್ತೇವೆ. ಈ ಪ್ರಾರ್ಥನೆಯನ್ನು ನಾವು ಸರಿಯಾಗಿ ಕಲಿಯಬೇಕು. ಸಾಧ್ಯವಾದರೆ ನಾವು ಸರ್ಮನ್ ಆನ್ ದ ಮೌಂಟ್ನಲ್ಲಿ ಈ ಪ್ರಾರ್ಥನೆ ಕಲಿಯುತ್ತೇವೆ. ಹೆಚ್ಚು ಕಡಿಮೆ 6 ವಿಜ್ಞಾಪನೆಗಳು ಈ ಪ್ರಾರ್ಥನೆಯಲ್ಲಿ ಕಾಣುತ್ತೇವೆ. ಪ್ರಾರಂಭದ 3 ದೈವಿಕವಾಗಿಯೂ, ಕೊನೆಯ 3 ಮಾನುಷಿಕವಾಗಿಯೂ. ಅಂದರೆ ಕೊನೆಯ 3 ಪ್ರಾರ್ಥನೆಗಳು ಮನುಷ್ಯನಿಗೆ ಒತ್ತು ಕೊಟ್ಟು, ಆ ಪ್ರಾರಂಭದ 3 ಪ್ರಾರ್ಥನೆ ವಿಷಯಗಳು ದೇವರಿಗೆ ಒತ್ತು ಕೊಟ್ಟು ಸ್ವಾಮಿ ಕಲಿಸ್ತಿರುವುದಾಗಿ ನಾವು ನೋಡುತ್ತೇವೆ. ಬಹಳ ಕಲಿಯತಕ್ಕಂತಹ ಮಾದರಿಯ ಒಂದು ಮೋಡಲ್ ಪ್ರೇಯರ್ ಎಂಬುದಾಗಿ ನಾವು ನೋಡುತ್ತೇವೆ. ಈ ಪ್ರಾರ್ಥನೆಯನ್ನು ಸ್ವಾಮಿ ಇಲ್ಲಿ ಕಲಿಸ್ತಾ ಇದ್ದಾನೆ. ಪಾಸ್ಟರ್, ಹೀಗೆ ಪ್ರಾರ್ಥನೆ ಕಲಿಸಿದ ನಂತರ ಶಿಷ್ಯರಿಗೆ ಆತನ ಸೇವೆ ಹೇಗಿತ್ತು? ಅಂದರೆ ಪ್ರಾರ್ಥನೆ ಆ ಸಂದರ್ಭ ನಂತರ ನಾವು 11ನೇ ಅಧ್ಯಾಯ, ಲೂಕನ ಸುವಾರ್ತ 11ನೇ ಅಧ್ಯಾಯ 14ನೇ ವಚನದ ಮುಂದಕ್ಕೆ ಆ ಅಧ್ಯಾಯ ಪೂರ್ತಿ ಅಂದರೆ 36ನೇ ವಾಕ್ಯ ತನಕ ನಾವು ಓದುವಾಗ ಯೇಸು ಸ್ವಾಮಿ ಈ ಮಧ್ಯೆ ಒಬ್ಬ ಮೂಕ ದೆವ್ವವನ್ನು ಬಿಡಿಸ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಮೂಕ ದೆವ್ವವನ್ನು ಬಿಡಿಸಿದರ ನಿಮಿತ್ತ ಹೇಗೆ ಸಮರ್ಯದಲ್ಲಿ ಈತನು ಬೆಲ್ಜಬೂಲ್ನಿಂದ ಅಥವಾ ದೆವ್ವಗಳ ಒಡೆಯನಿಂದ ದೇವ್ರಾತ್ಮವನ್ನು ಬಿಡಿಸುತ್ತಿದ್ದಾನೆ ಎಂಬ ಅದೇ ದೋಷಾರೋಪಣೆ ಇಲ್ಲಿಯೂ ಸಹ ಯೇಸು ಸ್ವಾಮಿಗೆ ಬಂದಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಅಲ್ವಾ. ಕೆಳಗಿನ ವಾಕ್ಯಗಳಿಗೆ ನಾವು ಬರುವಾಗ ಈತನು ದೆವ್ವಗಳ ಒಡೆಯನಿಂದ ದೆವ್ವಗಳನ್ನು ಬಿಡಿಸಿದ್ದಾನೆ. ಆಗಲೂ ಸಹ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಒಂದು ರಾಜ್ಯವು ತನ್ನೊಳಗೆ ಕಿತ್ತಾಡಿಕೊಂಡ್ರೆ ಅದಕ್ಕೆ ನೆಲೆ ಇಲ್ಲ. ಆದ್ದರಿಂದ ನಾನು ಬೆಲ್ಜಬೂಲ್ನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? ಆದ್ದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವರಾದರು. ನಾನು ದೇವರ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯ ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ. ಈಗ ದೆವ್ವಗಳನ್ನು ಯೇಸು ಸ್ವಾಮಿ ಮಾತ್ರವಲ್ಲ ಬಿಡಿಸ್ತಾ ಇದ್ದರು, ನಿಮ್ಮವರು ಸಹ. ಅಂದರೆ ಅಂದಿನ ಕಾಲದಲ್ಲಿ ದೆವ್ವಗಳನ್ನು ಬಿಡಿಸುವಂತಹ ಬೇರೆ ಜನರು ಇದ್ದರು ಅಲ್ವಾ. ಹಾಗಾದರೆ ಅವರು ದೆವ್ವಗಳನ್ನು ಬಿಡಿಸುವುದಾದರೆ ನೀವು ಒಪ್ಪಬೇಕಾಗ್ತದೆ ಅವರು ಯಾವ ಸಹಾಯದಿಂದ, ದೆವ್ವದ ಸಹಾಯದಿಂದ ಬಿಡಿಸ್ತಾರೆ ಎಂಬುದಾಗಿ ಅಲ್ವಾ. ಆದರೆ ನಾನು ದೇವರ ಸಹಾಯದಿಂದ ದೆವ್ವವನ್ನು ಬಿಡಿಸ್ತಾ ಇದ್ದೇನೆ ಎಂಬುದಾಗಿ ನೀವು ಒಪ್ಪುವುದಾದರೆ ನಾನು ದೇವರ ಕುಮಾರನು ಎಂಬುದಾಗಿ ನೀವು ಒಪ್ಪಬೇಕಾಗಿ ಬರ್ತದೆ. ಆದ್ದರಿಂದ ಅವರು ಆ ದೋಷಾರೋಪಣೆಯಿಂದ ಅವರೇ ಪಚಿತಿಗೆ ಬೀಳುವಂತಹ ಒಂದು ಅವಸ್ಥೆ ಅಲ್ಲಿ ಕ್ರಿಯೇಟ್ ಆಗುತ್ತಿರುವುದಾಗಿ ನಾವು ಕಾಣ್ತಾ ಇದ್ದೇವೆ. ಅನೇಕ ಸಂಗತಿಗಳು ನಂತರ ಅಲ್ಲಿ ಆ ಸಂಭಾಷಣೆ ಉದ್ದಕ್ಕೂ ನಡೆಯುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಯಾರೋ ಒಬ್ಬನು ಗುಂಪಿನ ಮಧ್ಯದಿಂದ ಸ್ವಾಮಿಗೆ ಹೇಳ್ತಿದ್ದಾನೆ, 27ನೇ ವಚನ, ನಿನ್ನ ಹೊತ್ತ ಗರ್ಭವು ನೀನು ಕುಡಿದ ಮೊಲೆಗಳು ಧನ್ಯವಾದಗಳು ಎಂದು ಕೂಗಿದಳು. ಆಗ ಆತನು, ಹಾಗನ್ನೇ ಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವನೇ ಧನ್ಯನು ಎಂಬುದಾಗಿ ಹೇಳ್ತಿದ್ದಾನೆ. ಯಾರೋ ಒಬ್ಬರ ಹೆಂಗಸು ಯೇಸು ಸ್ವಾಮಿಯನ್ನು ನೋಡಿದಾಗ, ನಿನ್ನ ಹೊತ್ತ ಗರ್ಭಗಳು ನೀನು ಕುಡಿದ ಮೊಲೆಗಳು ಏನಾಗಿದೆ, ಧನ್ಯವಾದವುಗಳು ಎಂಬುದಾಗಿ ಯಾರೊಬ್ಬರು ಸ್ತ್ರೀ ಹೇಳ್ತಾ ಇದ್ದಾಳೆ. ಆದರೆ ಇದೇ ರೀತಿಯಾದಂತಹ ಒಂದು ಘಟನೆ ಗಲೀಲಾಯದ ಸೇವೆಯಲ್ಲಿ ಬಂತು. ಯೇಸು ಸ್ವಾಮಿಯ ತಾಯಿ ಮತ್ತು ಶಿಷ್ಯರು, ಯೇಸು ಸ್ವಾಮಿಯ ತಾಯಿ ಮತ್ತು ಸಹೋದರರು
ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬರ್ತಿರುವುದಾಗಿ ನಾವು ನೋಡಿದೆವು. ಆವಾಗ ಯಾರೋ ಹೊರಗಿನಿಂದ ಹೇಳಿದರು, ನಿನ್ನ ತಾಯಿ ಮತ್ತು ನಿನ್ನ ಸಹೋದರರು ತಂಗಿಯಂದರು ಬಂದಿದ್ದಾರೆ ಎಂಬುದಾಗಿ. ಆವಾಗ ಯೇಸು ಸ್ವಾಮಿ ಹೇಳ್ತಾರೆ, ಯಾರು ನನ್ನ ತಾಯಿನ, ಯಾರು ನನ್ನ ಸಹೋದರ ಮತ್ತು ಸಹೋದರಿಯರು? ದೇವರ ವಾಕ್ಯದಂತೆ ನಡೆಯೋರೇ ನನಗೆ ತಾಯಿಯು ಸಹೋದರನು ಸಹೋದರಿ ಆಗಿದ್ದಾರೆ ಎಂಬುದಾಗಿ. ಅದಕ್ಕೆ ಪರ್ಯಾಯವಾಗಿ ಸ್ವಾಮಿಲಿ ಹೇಳ್ತಾ ಇದ್ದಾನೆ, ವಾಸ್ತವಿಕವಾಗಿ ಧನ್ಯರು ಯಾರು? ನನ್ನ ವಾಕ್ಯದಂತೆ ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಫಸ್ಟ್ ಇದೇ ಸಂದರ್ಭದಲ್ಲಿ ಅಲ್ಲ ಯೇಸು ಸ್ವಾಮಿಯನ್ನು ಫರಿಸಾಯನು ತನ್ನ ಮನೆಯಲ್ಲಿ ಊಟಕ್ಕೆ ಕರೆಯುವಂಥದ್ದು. ಹೌದು, ನಾವು ಮುಂದಿನ ಭಾಗದಲ್ಲಿ 11ನೇ ಅಧ್ಯಾಯದ 37ನೇ ವಾಕ್ಯದಿಂದ ಮುಂದಕ್ಕೆ ಓದುವಂಥ ಸಂದರ್ಭದಲ್ಲಿ ಇಲ್ಲಿ ಫರಿಸಾಯರು ಮತ್ತು ಯೇಸುವಿನ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಏನು, ಸ್ವಾಮಿ ಸೇವೆ ಹೆಚ್ಚಾಗ್ತಾ ಇದ್ದ ಹಾಗೆ ಅವರಿಗೆ ಹೆದರಿಕೆ ಜಾಸ್ತಿ ಆಗ್ತಾ ಇದೆ, ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಆದರೂ ಕೆಲವು ನಿಷ್ಪಕ್ಷಪಾತಿಗಳು ಅದರಲ್ಲಿದ್ದಾರೆ. ಅವರು ಯೇಸು ಕ್ರಿಸ್ತನನ್ನು ಮತ್ತು ಶಿಷ್ಯರನ್ನು ತಮ್ಮ ಮನೆಗೆ ಸ್ವೀಕರಿಸಿಕೊಳ್ಳುವುದಾಗಿ ನಾವು ನೋಡಿದೆವು. ನಾವು ಈಗಾಗಲೇ ಬೆಥಾನ್ಯದ ಲಾಜರನು ಸಹ ಆ ಗುಂಪಿಗೆ ಸೇರಿದವನು. ಸ್ವಾಮಿಯನ್ನು ಅವರ ಮನೆಗೆ ಬರಮಾಡಿಕೊಂಡು ಸ್ವಾಮಿಯನ್ನು ಅವರ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ ಇಲ್ಲಿಯೂ ಸಹ ಒಬ್ಬ ಮನುಷ್ಯ, ಒಬ್ಬ ಫರಿಸಾಯನು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಳ್ಳುವುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಅವರು ಊಟಕ್ಕೆ ಕೂತಿರುವಾಗ ಈ ಫರಿಸಾಯನು ಗಮನಿಸ್ತಾ ಇದ್ದ, ಯೇಸು ಶುದ್ಧಾಚಾರ ನಿಯಮವನ್ನು ಪಾಲಿಸಿ ಊಟಕ್ಕೆ ಕೂರ್ತಾ ಇದ್ದಾನೆ ಎಂಬುದಾಗಿ. ಅಂದರೆ ಅವರದ್ದೊಂದು ಕಸ್ಟಮ್ಸ್ ಇತ್ತು, ಊಟಕ್ಕಿಂತ ಮುಂಚೆ ಕೈಕಾಲುಗಳನ್ನು ತೊಳೆಯಬೇಕೆಂಬುದಾಗಿ. ಆದರೆ ಯೇಸು ಮತ್ತು ಶಿಷ್ಯರು ಅದನ್ನು ಮಾಡದೆ ಅಲ್ಲಿ ಕೂತಿರುವುದನ್ನು ಕಂಡು ಈ ಫರಿಸಾಯನು ಸ್ವಾಮಿಗೆ ಹೇಳ್ತಾ ಇದ್ದಾನೆ, ನೀನು ಹಿರಿಯರ ಸಂಪ್ರದಾಯವನ್ನು ಮಾಡದೆ ಊಟಕ್ಕೆ ಕೂತಿದ್ದೀಯ ಎಂಬುದಾಗಿ. ಆ್ಯಕ್ಚುಲಿ ನಾವು ಧರ್ಮಶಾಸ್ತ್ರ ಕಲಿಯುವುದಾದರೆ ಊಟಕ್ಕಿಂತ ಮುಂಚೆ ಕೈ ತೊಳೆಯಬೇಕು ಅಂತ ಎಲ್ಲಿ ಬರೋದಿಲ್ಲ. ಅದು ನಂತರದ ಕಾಲದಲ್ಲಿ ಫರಿಸಾಯರು ಮಾಡಿದಂಥ ಕೆಲವು ಸಂಪ್ರದಾಯಗಳಿತ್ತು. ನೋಡಿ, ನಾವು ಸರ್ಮನ್ ಆನ್ ದ ಮೌಂಟ್ ಕಲಿಯುವಾಗ ಸ್ವಾಮಿ ಹೇಳ್ತಾ ಇದ್ದಾನೆ, ಧರ್ಮಶಾಸ್ತ್ರ ಬೇರೆ, ಸಂಪ್ರದಾಯಗಳು ಬೇರೆ. ಧರ್ಮಶಾಸ್ತ್ರದಲ್ಲಿ ಇಲ್ಲದಂಥ ಅನೇಕ ಸಂಗತಿಗಳನ್ನು ಕಾಲಾಂತರದಲ್ಲಿ ಫರಿಸಾಯರು ಸಂಪ್ರದಾಯ ಮಾಡಿದರು. ಸ್ವಾಮಿ ಆದರೆ ಇದು ಆ್ಯಕ್ಚುಲಿ ಧರ್ಮಶಾಸ್ತ್ರಕ್ಕೆ ಅನ್ವಯವಾದಂಥ, ಧರ್ಮಶಾಸ್ತ್ರವನ್ನು ಮೀರಿ ಸ್ವಾಮಿ ಮಾಡಿಲ್ಲ, ಇದು ಅವರ ಸಂಪ್ರದಾಯಗಳನ್ನು ಮೀರಿ ಮಾಡಿದ್ದು. ನೋಡಿ, ಅನೇಕ ಸಾರಿ ಯೇಸು ಅವರ ಸಂಪ್ರದಾಯವನ್ನು ಮೀರ್ತಾ ಇದ್ದಾನೆ, ಆದರೆ ಧರ್ಮಶಾಸ್ತ್ರವನ್ನು ಮೀರಲಿಲ್ಲ. ಯಾಕಂದರೆ ಧರ್ಮಶಾಸ್ತ್ರವನ್ನು ಮೀರುವುದಕ್ಕಾಗಿಲ್ಲ, ಅದನ್ನು ನೆರವೇರಿಸುವುದಕ್ಕಾಗಿ ಸ್ವಾಮಿ ಬಂದಿದ್ದಾನೆ. ಆದ್ದರಿಂದ ನಾವು ಅನೇಕ ವಿಚಾರಗಳನ್ನು ಇವರ ದೋಷಾರೋಪಣೆ ಕೇಳುವಾಗ ಸ್ವಾಮಿ ಧರ್ಮಶಾಸ್ತ್ರವನ್ನು ಮೀರಿದನು ಎಂಬುದಾಗಿ ನಾವು ಹೊರನೋಟಕ್ಕೆ ಕಾಣುವುದಾದರೂ ಸಹ ಸ್ವಾಮಿಗೆ ಚೆನ್ನಾಗಿ ವಾಕ್ಯ ಗೊತ್ತು. ಆದ್ದರಿಂದ ಧರ್ಮಶಾಸ್ತ್ರದಲ್ಲಿ ಹಾಗೆ ಬರೆದಿಲ್ಲ, ಇದು ಹಿರಿಯರ ಸಂಪ್ರದಾಯ ನಡವಳಿಕೆಗಳಾಗಿದೆ. ಅದಕ್ಕೆ ವಿರೋಧವಾಗಿ ಸ್ವಾಮಿ ಅವರನ್ನು ಗದರಿಸ್ತಿರುವುದಾಗಿ ನಾವಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ಪ್ರತಿ ಸಾರಿ ಯೇಸು ಕ್ರಿಸ್ತನು ಅವರ ಪಾರಂಪರ್ಯವನ್ನು ಎತ್ತಿ ತೋರಿಸ್ತಾ ಇದ್ದಾನೆ. ವಾಸ್ತವಿಕವಾಗಿ ಪಾರಂಪರ್ಯವಲ್ಲ ಧರ್ಮಶಾಸ್ತ್ರ ಎಂಬುದನ್ನು ಸ್ವಾಮಿ ಅಲ್ಲಿ ತೋರಿಸ್ತಿರುವುದಾಗಿ ನಾವು ನೋಡುತ್ತೇವೆ. ಅಂದರೆ ಸ್ವಾಮಿ ಅಕ್ಷರಕ್ಕಿಂತ ಆತ್ಮಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಅವರು ಅಕ್ಷರಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ, ಆದರೆ ಸ್ವಾಮಿ ಯಾವುದಕ್ಕೆ? ಆತ್ಮಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾನೆ. ನಿಯಮಕ್ಕಿಂತ ಹೆಚ್ಚಾಗಿ ಅವರು ಪಾರಂಪರ್ಯಕ್ಕೆ ಪ್ರಾಧಾನ್ಯತೆ ಕೊಡ್ತಾಯಿದ್ರು, ಆದರೆ ಸ್ವಾಮಿ ನಿಯಮಕ್ಕೆ, ಧರ್ಮಶಾಸ್ತ್ರಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟರು. ದೇವರ ವಾಕ್ಯಕ್ಕಿಂತ ಅವರ ಆಚಾರ ವಿಚಾರಗಳಿಗೆ ಅವರು ಪ್ರಾಧಾನ್ಯತೆ ಕೊಡ್ತರು. ನೋಡಿ, ಯೇಸು ಕ್ರಿಸ್ತನು ಆತ್ಮಿಕವಾದ ಆತ್ಮಕ್ಕೆ ಪ್ರಾಧಾನ್ಯತೆ, ಅಕ್ಷರಕ್ಕಲ್ಲ. ಆಮೇಲೆ ಯೇಸು ಸ್ವಾಮಿ ಧರ್ಮಶಾಸ್ತ್ರಕ್ಕೆ ಪ್ರಾಧಾನ್ಯತೆ ಕೊಟ್ಟ, ಆದರೆ ಪಾರಂಪರ್ಯಗಳಿಗಲ್ಲ. ಮೂರನೇದಾಗಿ ಯೇಸು ಕ್ರಿಸ್ತನು ದೇವರ ವಾಕ್ಯಕ್ಕೆ ಪ್ರಾಧಾನ್ಯ ಕೊಟ್ಟ, ಅವರ ಆಚಾರ ವಿಚಾರಗಳಿಗಾಗಿರಲಿಲ್ಲ. ಆದರೆ ಇವರ ಆಚಾರ ವಿಚಾರ, ಇವರ ಪಾರಂಪರ್ಯವನ್ನು ಯೇಸು ಸ್ವಾಮಿ ಪದೇ ಪದೇ ಧಿಕ್ಕರಿಸುತ್ತಾ ಇದ್ದದ್ದಕ್ಕೆ ಕಾರಣ, ಇದು ಮೋಶೆ ಧರ್ಮಶಾಸ್ತ್ರದಲ್ಲಿ ಇಲ್ಲದಂತಹ ಸಂಗತಿ. ಇದು ಅವರು ಕಾಲಾಂತರದಲ್ಲಿ ಸೃಷ್ಟಿಸಿಕೊಂಡದ್ದು, ಫರಿಸಾಯರು ಮಾಡಿಕೊಂಡಂತಹ ಬೋಧನೆಗಳು ಮತ್ತು ಸಿದ್ಧಾಂತಗಳಾಗಿದೆ. ಅದನ್ನು ಸ್ವಾಮಿ ಎದುರಿಸ್ತಿರುವುದಾಗಿ, ಖಂಡಿಸ್ತಿರುವುದಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಆದ್ದರಿಂದ ನಮ್ಮನ್ನು ಕೇಳುವಂತಹ ಶ್ರೋತೃಗಳಿಗೆ ನಮಗೆ ಹೇಳಲಿಕ್ಕಿರುವಂಥದ್ದು, ನಾವು ಅನೇಕ ಸಾರಿ ನಮಗೆ ಗೊತ್ತಿಲ್ಲದೆ ಅನೇಕ ಪಾರಂಪರ್ಯಗಳನ್ನು ನಾವು ಅನುಸರಿಸ್ತಾ ಇದ್ದೇವೆ. ನೋಡಿರಿ, ಪಾರಂಪರ್ಯ ಸಿದ್ಧಾಂತಗಳು, ಆಚಾರ ವಿಚಾರಗಳು ಏನು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕೊಂಡೊಯ್ಯುವಂಥದ್ದಲ್ಲ.
ದೇವರ ವಾಕ್ಯ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ನಡೆಸುವಂಥದ್ದಾಗಿದೆ. ಆದ್ದರಿಂದ ವಾಕ್ಯಕ್ಕೆ ಹೊರಗಿರುವುದನ್ನು ನಾವು ಬಿಟ್ಟು ಬಿಡುವುದಕ್ಕೆ ನಾವು ತಯಾರಿರಬೇಕು. ನಮಗೆ ಆಧಾರ ದೇವರ ವಾಕ್ಯ, ನಮಗೆ ಆಧಾರ ಪಾರಂಪರ್ಯ ಅಲ್ಲ, ಹಿರಿಯರು ನಡೆದುಕೊಂಡ ರೀತಿ ಅಲ್ಲ. ದೇವರ ವಾಕ್ಯವೇ ನಮಗೆ ಆಧಾರ, ದೇವರ ವಾಕ್ಯವೇ ಸತ್ಯ. ಅದರಿಂದ ವಾಕ್ಯಕ್ಕೆ ಹೊರಗಿರುವುದು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಒಂದು ವೇಳೆ ಕೆಲವು ಪಾರಂಪರ್ಯಗಳು ಒಳ್ಳೆಯದಾಗಿರುತ್ತೆ, ಕೆಲವೊಮ್ಮೆ ಶಾರೀರಿಕವಾಗಿ ಈಗ ಕೈ ತೊಳೆದು ಊಟ ಮಾಡೋದೇನು ತಪ್ಪಾದ ಸಂಗತಿ ಏನಲ್ಲ, ನಮಗೆ ಹೈಜೀನಿಕ್ ಅದು. ನಾವು ಹೊರಗಿಂದ ಬರುವ ಕೈ ತೊಳೆದು ಊಟ ಮಾಡಿದರೆ ಒಳ್ಳೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಅದನ್ನು ತಪ್ಪಾದ ಸಂಗತಿ ಅಲ್ಲ. ಆದರೆ ಅದನ್ನೇ ದೊಡ್ಡ ದೋಷಾರೋಪಣೆ ಮಾಡುವಂಥದ್ದಲ್ಲ ಅದು. ಇದೇ ಪರಲೋಕ ರಾಜ್ಯಕ್ಕೆ ನಡೆಸುವುದು ಎಂಬ ಧೋರಣೆ ತಪ್ಪು. ನೋಡಿ, ಯೇಸು ಕ್ರಿಸ್ತನು ಯಾವಾಗಲೂ ಏನು ಒಂಥರ ಲಿಬರಲ್ ಆಗಿದ್ದ. ಫರಿಸಾಯರು ಒಂಥರ ಕಟ್ಟಾವಾದಿಗಳಾಗಿದ್ದರು. ಅವರು ಅದೇ ಸತ್ಯ ಅಂತ ತಿಳ್ಕೊಂಡಿದ್ದರು. ಅವರ ಕಣ್ಣುಗಳು ತೆರೆಯಲ್ಪಟ್ಟಿರಲಿಲ್ಲ. ಆದರೆ ಸ್ವಾಮಿ ಅವರ ಕಣ್ಣನ್ನು ತೆರೆಯುವುದಕ್ಕಾಗಿ ಇದಲ್ಲ. ನೋಡಿ, ಸಬ್ಬತ್ ದಿನದಲ್ಲೇ ಸ್ವಾಮಿ ಸೌಖ್ಯ ಮಾಡಲಿಕ್ಕೆ ಕಾರಣವೇನು? ಅವರ ಆ ಏನು ಪರೀಶ ಮನೋಭಾವತೆಗೆ ಒಂದು ಬದಲಾವಣೆ ಕೊಡುವುದಕ್ಕಾಗಿತ್ತು. ಆದ್ದರಿಂದ ಕ್ರಿಸ್ತನು ನಮ್ಮನ್ನು ಕರೆದಿರುವಂಥದ್ದು ಆ ಸ್ವಾತಂತ್ರ್ಯದ ಜೀವಿತ ಅನುಸರಿಸುವುದಕ್ಕಾಗಿ. ಧರ್ಮಶಾಸ್ತ್ರದ ಆ ಬಂಧನದಲ್ಲಿ ಅಲ್ಲಿಗೆ ನೋಡಬಾರ್ದು, ಇಲ್ಲಿಗೆ ನೋಡಬಾರ್ದು, ಅದು ಮಾಡಬೇಕು, ಇದು ಮಾಡಬೇಕು ಎಂಬ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವುದಕ್ಕಾಗಿ ಎಲ್ಲ ದೇವರು ನಮ್ಮನ್ನು ಕರೆದಿರುವಂಥದ್ದು. ಏನು, ಯೇಸು ಕ್ರಿಸ್ತನ ವಾಕ್ಯವನ್ನು ಅನುಸರಿಸಿ ನಡೆಯುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆದ್ದರಿಂದ ನಮ್ಮ ಪಾರಂಪರ್ಯಗಳನ್ನು ಬಿಟ್ಟು ಸ್ವಾಮಿಯ ಮಾರ್ಗದಲ್ಲಿ ನಡೆಯುವುದಾದರೆ ನಮಗೆ ನಿತ್ಯ ಜೀವಕ್ಕೆ ಪ್ರವೇಶಿಸುವುದಕ್ಕೆ ಸಾಧ್ಯ. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮೂಲಕವಾಗಿ ಅನೇಕ ವಿಚಾರಗಳಲ್ಲಿ ನಾವು ದೇವಸೇವಕರಿಂದ ಕಲಿಯಲಿಕ್ಕೆ ಸಾಧ್ಯವಾಯಿತು. ನಮಗೆ ಪಾರಂಪರ್ಯವಾದ ಮುಖ್ಯವಲ್ಲ, ನಮಗೆ ದೇವರ ವಾಕ್ಯದ ಪ್ರಕಾರ ನಡೆಯುವಂಥದ್ದು, ಅದರ ಒಂದು ಗಡಸಾಗ ತೆಗೆಯದೆ ಕರ್ತನ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ನಾವು ನಮ್ಮನ್ನೇ ಒಪ್ಪಿಸಿಕೊಡೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವಿಲ್ಲಿಗೆ ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಯಲ್ಲಿ ವಿಸ್ತಾರವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಕಲಿಯುವಂಥ ಈ ಭಾಗದಲ್ಲಿ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದಂಥ ವಂದನೆಗಳು. ಪ್ರೈಸ್ ಲಾರ್ಡ್ ಪಾಸ್ಟರ್. ಇನ್ನೊಂದು ಸಂಚಿಕೆಯಲ್ಲಿ ನಾವು ಬರುವವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.